ಒಂದು ಹಾಲಿವುಡ್ ಪ್ರೊಡಕ್ಷನ್ ಕಂಪ್ನಿಗೆ ನನ್ನ ಕತೆನ ಮೂವಿಯಾಗಿ ತೆಗಿಯೇನಂತ ದಿನಕ್ಕೆ 1000 ಕತೆಗಳು ಬರುತ್ತೆ. ಯಪ್ಪ ಎಷ್ಟೋ ಕತೆಗಳು ಛೇ ಅಂತ ಬಿಟ್ಬಿಟ್ರೆ ಒಳ್ಳೆ ಕತೆಗಳು ಮಿಸ್ ಆಗೋಕ್ಕೆ ಚಾನ್ಸ್ ಇರುತ್ತಲ್ವಾ. ಬಟ್ ಒಳ್ಳೆ ಕತೆಗಳು ಮಿಸ್ ಆಗುತ್ತಂತ ದಿನಕ್ಕೆ 1000 ಕತೆಗಳನ್ನು ಕೂಡ ಓದೋಕ್ಕಾಗಲ್ಲ. ಸೊ ಅದಕ್ಕೆ ಎಲ್ಲರೂ ಸೇರಿ ಒಂದು ಟೆಕ್ನಿಕ್ನ ಕಂಡುಹಿಡಿತಾರೆ. ದಿನಕ್ಕೆ 1000 ಕತೆಗಳನ್ನು ಓದೋಕ್ಕಾಗಲ್ಲ, ಅದಕ್ಕೆ ಆ ಕತೆಗಳ ಮೊದಲನೇ ಪುಟ ಅಂದರೆ ಫಸ್ಟ್ ಪೇಜ್ ಏನಿರುತ್ತಲ್ಲ ಅದನ್ನು ಮಾತ್ರ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಆ ಮೊದಲನೇ ಪುಟದಲ್ಲಿನೇ ಅದು ಸೂಪರ್ ಸ್ಟೋರಿನ ಇಲ್ಲ ಫ್ಲಾಪ್ ಸ್ಟೋರಿನ ಅಂತ ಗೊತ್ತಾಗುತ್ತೆ. ವೆಲ್, ಇವಾಗ ನಾವು ನಮ್ಮ ಫ್ರೆಂಡ್ಸ್ ಹತ್ರ ಏನೋ ಒಂದು ವಿಷಯ ಹೇಳಕ್ಕೆ ಹೋಗ್ತಿರ್ತೀವಿ, ಅದನ್ನು ಹೇಗೆ ಸ್ಟಾರ್ಟ್ ಮಾಡಿದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮೊನ್ನೆ ನನ್ನ ಪಾಡಿಗೆ ನಾನು ದಾರಿಲಿ ನಡ್ಕೊಂಡು ಹೋಗ್ತಿದ್ದೆ, ಸಡನ್ಲಿ ದಾರಿಲಿ ಏನಿತ್ತು ಅಂತ ಕೇಳ್ತಾರಲ್ವಾ. ಆದರೆ ನಿಜವಾಗ್ಲೂ ನಾನು ನಡ್ಕೊಂಡು ಹೋಗಿ ದಾರಿಲಿ ಏನೋ ಬಿದ್ದಿದ್ದು ಅದು ಡೆಡ್ ಬಾಡಿ ಆಗಿದ್ರೆ, ವೇಟ್ ವಾಟ್? ನಾನು ನಿಮ್ಮ ಗುರು, ವೆಲ್ಕಮ್ ಟು ಗುರು ಅಡ್ವೆಂಚರ್ಸ್. ಸೊ ಇವಾಗ ನೀವೇ ಆ ಹಾಲಿವುಡ್ ಕಂಪನಿ. ಇವಾಗ ನೀವು ನೋಡೋ 30 ಸೆಕೆಂಡ್ಸ್ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತಾ ಅಥವಾ ಫ್ಲಾಪ್ ಆಗಿರುತ್ತಾ ನೀವೇ ಕಂಡುಹಿಡೀರಿ. ಇದು ಒಳ್ಳೆ ವಿಡಿಯೋನಾ ಅಥವಾ ಫ್ಲಾಪ್ ವಿಡಿಯೋನಾ ಅಂತ ಕಾಮೆಂಟಲ್ಲಿ ತಿಳಿಸಿ. 1948 ಡಿಸೆಂಬರ್ 1 ಗೋವಾ ಗೋಕರ್ಣದಲ್ಲಿ ಹೇಗೆ ಬೀಚ್ಗಳಿದೆಯೋ ಅದೇ ಥರ ಆಸ್ಟ್ರೇಲಿಯಾದಲ್ಲಿ ಸೋಮಟ್ ಅನ್ನೋ ಒಂದು ಬೀಚ್. ನೇಲ್ ಡೇನ್ ಅನ್ನೋ ಒಂದು ಹುಡುಗ 14 ವರ್ಷದವನು ತನ್ನ ಹಾರ್ಸ್ ರೈಡಿಂಗ್ ಕ್ಲಾಸ್ ಸಲುವಾಗಿ ಅವನು ಅವನ ಫ್ರೆಂಡ್ಸ್ 2 ಕುದುರೆಗಳು ಹತ್ಕೊಂಡು ಅವ್ರ ಪಾಡಿಗೆ ಅವರು ಬೀಚ್ನ ಕೊನೆಯಲ್ಲಿ ಹೋಗ್ತಿರ್ತಾರೆ. ಸಡನ್ನಾಗಿ ಅದೇ ಸೋಮಟನ್ ಬೀಚ್ನಲ್ಲಿ ಯಾರೊಬ್ಬರು ಮಲ್ಕೊಂಡಿರ್ತಾರೆ. ಬಟ್ ಆಸ್ಟ್ರೇಲಿಯಾದಲ್ಲಿ ಇದೆಲ್ಲ ನಾರ್ಮಲ್, ಯಾಕಂದರೆ ನಮ್ಮಲ್ಲಿ ಸ್ವಲ್ಪ ಜನಕ್ಕೆ ಹೇಗೆ ನಾವು ಬೆಳ್ಳಗೆ ಕಾಣಿಸ್ಬೇಕು ಅಂತ ಬೆಳ್ಳಗಾಗಬೇಕಂತ ಆಸೆ ಇರುತ್ತಲ್ಲ, ಅದೇ ಥರ ಆಸ್ಟ್ರೇಲಿಯಾದಲ್ಲಿರೋರಿಗೆ ಅವ್ರ ಬಣ್ಣ ಸ್ವಲ್ಪ ಕಡಿಮೆ ಮಾಡಬೇಕು, ಅಂದರೆ ಬ್ರೌನ್ ಕಲರ್ ನಮ್ಮ ಕಲರ್ ಬರಬೇಕಂತಂದು ಅವರು ಬಿಸಿಲಲ್ಲಿ ಹೋಗಿ ಸನ್ ಬಾತ್ ಮಾಡ್ತಾರೆ. ಅದಕ್ಕೆ ಬಿಸಿಲಲ್ಲಿ ಮಲ್ಕೊಂಡು ಟ್ಯಾನ್ ಅಂದರೆ ಅವ್ರ ಚರ್ಮದ ಬಣ್ಣಕ್ಕಿಂತ 2 ಶೇಡ್ ಕಡಿಮೆ ಆಗ್ತಾರೆ. ಬಟ್ ಈ ಸನ್ ಬಾತ್ ಮಾಡುವಾಗ ಅವ್ರ ಮೈಯಲ್ಲಿ ತುಂಬ ಕಡಿಮೆ ಬಟ್ಟೆ ಇರುತ್ತೆ, ಯಾಕಂದರೆ ಸೂರ್ಯನ ಕಿರಣಗಳು ಸಂಪೂರ್ಣವಾಗಿ ಅವ್ರ ದೇಹದ ಮೇಲೆ ಬಿದ್ದು ಅವಾಗ ಮಾತ್ರ ಟ್ಯಾನ್ ಆಗ್ತಾರೆ. ಬಟ್ ಇಲ್ಲಿ ಬಿದ್ದಿರೋ ವ್ಯಕ್ತಿಗೆ ಕುತ್ತಿಗೆವರೆಗೂ ನೆಕ್ ಬಟನ್, ಕೈಗೆ ಒಂದು ಬಟನ್, ಫುಲ್ ಸ್ಲೀವ್ ಶರ್ಟ್ ಹಾಕ್ಕೊಂಡು ನೈಸಾಗಿ ಕ್ಲೀನಾಗಿ ಶೇವ್ ಮಾಡಿಕೊಂಡು ಪ್ಯಾಂಟ್ ಹಾಕ್ಕೊಂಡು ಇವರನ್ನು ನೋಡಿದ್ರೆ ಖಂಡಿತವಾಗಿ ಸನ್ ಬಾತ್ ಮಾಡೋಕ್ಕೆ ಅಥವಾ ಟ್ಯಾನ್ ಆಗೋಕ್ಕೆ ಬಂದಂಗಿರಲ್ಲ. ಸೊ ಅದಕ್ಕೆ ನೇಲ್ ಡೇನ್ ಏನು ಮಾಡ್ತಾನಂದರೆ ಕುದುರೆಯಿಂದ ಕೆಳಗಿಳಿದ್ಬಿಟ್ಟು ಅವ್ರನ್ನ ಎಬ್ಸಕ್ಕೆ ಹೋಗಿ ನೋಡಿದಾಗ ಅವರು ಸತ್ತೋಗಿದ್ರು. ಆಮೇಲೆ ಅವ್ರು ಯಾರು ಅಂತ ಚೆಕ್ ಮಾಡಿ ಅವ್ರ ಫ್ಯಾಮಿಲಿಗೆ ತಿಳಿಸ್ಬೇಕಂತ ಪ್ಯಾಂಟ್ ಪಾಕೆಟ್, ಶರ್ಟ್ ಪಾಕೆಟ್ ಚೆಕ್ ಮಾಡಿದ್ರೆ ಪರ್ಸ್, ID ಕಾರ್ಡ್, ಬಸ್ ಟಿಕೆಟ್, ಚೇಂಜ್, ಹಣ 1 ರೂಪಾಯಿನೂ ಇದ್ದಿಲ್ಲ. ಇವಾಗ ನೇಲ್ ಡೇನ್ ಸ್ವಲ್ಪ ಹೊತ್ತಲ್ಲಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾನೆ. ಪೊಲೀಸರು ಅಲ್ಲಿಗೆ ಬಂದ್ಬಿಟ್ಟು ಅವರ ಫುಲ್ ಬಾಡಿ ಚೆಕ್ ಮಾಡಿ ಕ್ಲೀನ್ ವೈಟ್, ಏನೂ ಇಲ್ಲ, ಅವ್ರ ಬಾಡಿಲಿ ಏನಿಲ್ಲ, ಅವ್ರ ಜೊತೆಗೂ ಯಾರು ಬಂದಿಲ್ಲ, ಜೊತೆಗೆ ಬ್ಯಾಗೂ ಇಲ್ಲ, ಕ್ಲೀನ್ ವೈಟ್. ಆವಾಗಲೇ ಸಿಸ್ಟಮಲ್ಲಿ ಚೆಕ್ ಮಾಡೋಣ ಅಂತಂದು ಅವರ ಫಿಂಗರ್ ಪ್ರಿಂಟ್ನ ತೊಗೊಂಡು ಸಿಸ್ಟಮ್ ಬುಕ್ಕಲ್ಲಿ ಚೆಕ್ ಮಾಡ್ತಾರೆ. ಯಾಕಂದರೆ ಇದಕ್ಕೂ ಮುಂಚೆ ಅವರು ಚಿಕ್ಕ ಕೇಸಲ್ಲಿ ಸಿಕ್ಕಾಕೊಂಡಿದ್ರು ಅವರು ಅರೆಸ್ಟ್ ಮಾಡೋ ಸಂದರ್ಭದಲ್ಲಿ ಅವರ ಫಿಂಗರ್ ಪ್ರಿಂಟ್, ID ಕಾರ್ಡ್, ಅಡ್ರೆಸ್ ಎಲ್ಲ ಪೊಲೀಸರು ಕಲೆಕ್ಟ್ ಮಾಡಿರ್ತಾರೆ. ಹೀಗಾಗಿ ಬೇಗನೆ ಸಿಗ್ಬಿಡುತ್ತೆ ಅಂತ ಅವರ ಫಿಂಗರ್ ಪ್ರಿಂಟ್ ಚೆಕ್ ಮಾಡ್ತಾರೆ. ಬಟ್ ಈ ವ್ಯಕ್ತಿಯ ರೆಕಾರ್ಡ್ಸ್ ಒಂದೂ ಪೊಲೀಸ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದಿಲ್ಲ. ಸೊ ಕೊನೆಗೂ ಒಂದು ಚಾನ್ಸ್ ನ್ಯೂಸ್ ಪೇಪರಲ್ಲಿ ಮತ್ತು ರೋಡ್ ಸೈಡ್ ಪೇಪರಲ್ಲಿ ಪೋಸ್ಟ್ಗಳನ್ನು ಅಂಟಿಸಿ ಚೆಕ್ ಮಾಡ್ತಾರೆ. ಬಟ್ ಒಬ್ಬರೂ ಇವ್ರು ನನಗೆ ಗೊತ್ತು ಅಂತ ಬರಲಿಲ್ಲ. ಯಾವ ಕ್ಲೂನೂ ಇಲ್ಲ, ಡೆಡ್ ಬಾಡಿ ಸಿಕ್ಕಿದೆ, ಇನ್ವೆಸ್ಟಿಗೇಷನ್ ಮಾಡಲೇಬೇಕು. ನೋಡೋಕೆ ಬಟ್ಟೆ ಕೊಳೆನೇ ಆಗದೆ, ಒಂದು ಗಾಯನೂ ಇಲ್ಲದೆ ಹಾಗೆ ಫ್ರೆಶ್ ಆಗಿದ್ರು. ಅದಕ್ಕೆ ಹೇಗೆ ಸತ್ರು ಇವರು ಅಂತ ತಿಳ್ಕೊಳ್ಳೋಕ್ಕೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಕೇಸಲ್ಲಿ ಫಸ್ಟ್ ಕ್ಲೂ, ನಮ್ಮ ದೇಹದಲ್ಲಿ ಎಲ್ಲರಿಗೂ ಸ್ಪ್ಲೀನ್ ಅಂತ ಒಂದು ಆರ್ಗನ್ ಇರುತ್ತೆ. ಬಟ್ ಈ ಸತ್ತಿರೋ ವ್ಯಕ್ತಿ ದೇಹದಲ್ಲಿ ಎಲ್ಲನೂ ನಾರ್ಮಲ್ ಆಗಿದ್ರು, ಈ ಸ್ಪ್ಲೀನ್ ಉಬ್ಬಿಬಿಟ್ಟು ಬರ್ಸ್ಟ್ ಆಗಿರುತ್ತೆ. ಬಟ್ ದೇಹದ ಹೊರಗಡೆಯಿಂದ ನೋಡಿದ್ರೆ ಯಾವುದೇ ಗಾಯ ಆಗಿಲ್ಲ, ರಕ್ತದ ಕಲೆನೂ ಇಲ್ಲ, ಯಾರಾದರೂ ಹೊಡೆದಿರ್ತಾರೆ ಅನ್ನೋಕ್ಕೆ ಯಾವ ಮಾರ್ಕ್ನೂ ಇಲ್ಲ. ಬಟ್ ಇಂಟರ್ನಲ್ ಆಗಿ ಹೊಟ್ಟೆಯಲ್ಲಿ ರಕ್ತ ತುಂಬ ಬ್ಲೀಡಿಂಗ್ ಆಗಿರುತ್ತೆ. ಪೊಲೀಸರಿಗೆ ಇವರನ್ನು ಹೊಡೆದಿರೋದು, ಗುದ್ದಿರೋದು, ವೈಲೆನ್ಸ್ ಮಾಡಿರೋದು ಇಲ್ಲ, ಇವರೇ ಏನಾದರೂ ಪಾಯ್ಸನ್ ತಗೊಂಡು ಸತ್ತೋಗಿರ್ಬೋದಾ ಅಂತ ಯೋಚನೆ ಬರುತ್ತೆ. ಅಂತ ಈ ಸೆಕೆಂಡ್ ಆ್ಯಂಗಲಲ್ಲೂ ಚೆಕ್ ಮಾಡಿ ನೋಡಿದ್ರೆ
ಇದೂ ಇಲ್ಲ. ಅಥವಾ ತಿಳಿದೇ ಅವರು ಏನಾದರೂ ತಿಂದ್ಬಿಟ್ಟು ಫುಡ್ ಪಾಯ್ಸನಿಂಗ್ ಆಗಿ ಯಾಕಂದರೆ ಸಿಗೋ ಮುಂಚೆ ವಾಮಿಟಿಂಗ್, ಡಯೇರಿಯಾ ಏನೂ ಇರಲ್ಲ. ನಾರ್ಮಲ್ ಆಗಿ ಕೇಸಸ್ಗಳನ್ನು ಹೇಗೆ ಬರೀತೆ ಅಂದರೆ, ಲೆಫ್ಟ್ ಹ್ಯಾಂಡ್ಗೆ ಗಾಯ ಆಗಿದೆ, ಚಾಕುಯಿಂದ ಚುಚ್ಚಿದ್ದಾರೆ, ಚಾಕು ಚುಚ್ಚಿರೋ ಗಾಯ ನೋಡಿದ್ರೆ 20 hours ಆಗಿರ್ಬೋದು. ಬಟ್ ಫಸ್ಟ್ ಟೈಮ್ ಈ ಕೇಸಲ್ಲಿ ಸತ್ತಿರೋರು ಯಾರು ಅಂತ ಗೊತ್ತಿಲ್ಲ, ಅವ್ರು ಹೇಗೆ ಸತ್ತರು ಅಂತ ಗೊತ್ತಿಲ್ಲ, ಅವರನ್ನು ಏನು ಕೊಂದಿದೆ ಅಂತ ಗೊತ್ತಿಲ್ಲ. ಗೊತ್ತಿರೋ ಒಂದೇ ವಿಷಯ, ಅವ್ರು ಸತ್ತಿದ್ದಾರೆ, ಇಷ್ಟೇ. ಪೊಲೀಸರು ಇದೇ ಥರ ರಿಪೋರ್ಟ್ ಬರ್ಕೋತಾರೆ. ಪೊಲೀಸರು ಈ ಥರ ಇರೋರು ಸತ್ತಿದ್ದಾರೆ ಅಂತ ಇವ್ರ ಫೋಟೋನ ಅಂಟಿಸ್ಬಿಟ್ಟು ನ್ಯೂಸ್ ಪೇಪರು ಮತ್ತು ರೋಡಲ್ಲಿ ಸೈಡಲ್ಲಿರೋ ಪೋಸ್ಟರ್ಗಳೆಲ್ಲ ಅಂಟಿಸಿ ಜನರಿಗೆ ತಿಳಿಸ್ತಾರೆ. ಹೈಯರ್ ಅಥಾರಿಟಿಯಿಂದ ಪೊಲೀಸ್ಗೆ ಈ ಕೇಸ್ನ ಬೇಗ ಸಾಲ್ವ್ ಮಾಡೋಕ್ಕೆ ತುಂಬ ಪ್ರೆಷರು. ಪೊಲೀಸರು ಈ ಕೇಸನ್ನು ಹೇಗೆ ಮುಂದಕ್ಕೆ ತೊಗೊಂಡೋಗೋದು, ಇನ್ವೆಸ್ಟಿಗೇಷನ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಅದರಿಂದ ಒಂದೇ ಒಂದು ಪ್ಲೇಸ್, ಸೋಮಟನ್ ಬೀಚ್. ಬೀಚ್ನಲ್ಲಿ ನಾವೇನಾದರೂ ಚಿಕ್ಕ ಚಿಕ್ಕ ಕ್ಲೂಸ್ ಏನಾದರೂ ನೋಡದೆ ಬಿಟ್ಟಿದ್ದೀವ ಅಂತಂದು ಬೀಚಲ್ಲಿ ಒಂದು ವಾರ ಕ್ಯಾಂಪ್ ಹಾಕ್ಬಿಟ್ಟು ಚಿಕ್ಕ ಚಿಕ್ಕ ಪೀಸಸ್ಗಳನ್ನು ಹುಡುಕ್ತಾ ಇದ್ರು, ಕ್ಲೂಸ್ ಏನಾದರೂ ಸಿಗ್ಬೋದಾ ಅಂತ. ಹೋಟೆಲ್ ಅಥವಾ ಬಸ್ ಸ್ಟ್ಯಾಂಡಲ್ಲಿ ಯಾರಾದರೂ ಒಂದು ವಸ್ತುನ ಬಿಟ್ಟು ಹೋಗಿ ಆ ವಸ್ತುನ ವಾಪಸ್ ಯಾರು ಕೇಳಕ್ಕೆ ಬರದೇ ಇದ್ದರೆ ಆ ವಸ್ತುನ ಲಾಸ್ಟ್ ಆ್ಯಂಡ್ ಫೌಂಡ್ ಸೆಕ್ಷನಲ್ಲಿ ಇಡ್ತಾರೆ. ತುಂಬ ದಿನಗಳಾದಮೇಲೆ ಆ ವಸ್ತುನ ಕೇಳ್ಕೊಂಡು ಯಾರೂ ಬಂದಿಲ್ಲ ಅಂದರೆ ಆ ಏರಿಯಾದಲ್ಲಿರುವ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಈ ಥರ ವಸ್ತುಗಳು ನಮ್ಮ ಹತ್ರ ಇದೆ ಅಂತ ಹೇಳ್ತಾರೆ. ಈ ಡೆಡ್ ಬಾಡಿ ಸಿಕ್ಕ 1 ತಿಂಗಳ ನಂತರ ಆ ಏರಿಯಾದಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಒಂದು ಕಾಲ್ ಬರುತ್ತೆ, ನಮ್ಮ ಹೋಟೆಲಲ್ಲಿ 1 ತಿಂಗಳಿಂದ ಯಾರೂ ಮುಟ್ಟದೇ ಇರೋ ಒಂದು ಸೂಟ್ ಕೇಸ್ ಇದೆ, ಬಂದು ಚೆಕ್ ಮಾಡ್ಕೊಳ್ಳಿ ಅಂತ. ತಕ್ಷಣ ಪೊಲೀಸರು ಹೋಗಿ ಲಾಸ್ಟ್ ಟೈಮ್ ಆ ಲಾಕರ್ ಸಲುವಾಗಿ ಎಂಟ್ರಿ ಆಗಿದ್ದು ಅಂತ ಕೇಳ್ತಾರೆ. November 30. ಅದಾದ ನೆಕ್ಸ್ಟ್ ಡೇನೇ ಡೆಡ್ ಬಾಡಿ ಸಿಕ್ಕಿದ್ದು. ನಾರ್ಮಲ್ ಆಗಿ ಕುತ್ತಿಗೆ ಸೈಡಲ್ಲಿ ಹಿಂದ್ಗಡೆ ಒಂದು ಲೇಬಲ್ ಇರುತ್ತಲ್ಲ ಶರ್ಟ್ಗಳಿಗೆ, ಇವಾಗ ದೊಡ್ಡ ದೊಡ್ಡ ಕಂಪ್ನಿಗಳು ಅವ್ರ ಟಿ ಶರ್ಟ್ ಮೇಲೆ ಹೆಸರುಗಳನ್ನು ಹಾಕ್ಸಿರ್ತಾರೆ. ಬಟ್ ಆಗಿನ ಕಾಲದಲ್ಲಿ ಈ ಥರ ದೊಡ್ಡ ದೊಡ್ಡ ಕಂಪ್ನಿಗಳಿಲ್ಲ. ಅದಕ್ಕಾಗಿಯೇ ಆವಾಗಿನ ಕಾಲದಲ್ಲಿ ಟೈಲರ್ ಹತ್ರ ಬಟ್ಟೆಗಳನ್ನು ಹೊಲಿಸ್ತಾ ಇದ್ರು. ಆ ಟೈಲರ್ ಆ ಕಾಲರ್ನ ಒಳಗಡೆ ಅವ್ರ ಹೆಸರನ್ನ ಮೆನ್ಷನ್ ಮಾಡಿ ಒಂದು ಬಟ್ಟೆನ ಸ್ಟಿಚ್ ಮಾಡ್ತಾರೆ. ಆ ಟೈಲರ್ ಯಾರು ಅಂತ ಗೊತ್ತಾದರೆ ಈ ಥರದ ವ್ಯಕ್ತಿ ಆ ಬಟ್ಟೆಗಳನ್ನು ತೊಗೊಂಡೋಗಿದ್ದ ಅಂತ ಗೊತ್ತಾಗತ್ತೆ. ಸೊ ಈ ಥರನಾದರೂ ಇನ್ವೆಸ್ಟಿಗೇಷನ್ ಮಾಡಿ ಅವ್ರು ಯಾರು ಅಂತ ಕಂಡುಹಿಡಿಬೋದು ಅಂತ ಟ್ರೈ ಮಾಡ್ತಾರೆ. ಬಟ್ ಆ ಬಾಕ್ಸಲ್ಲಿ ಸಿಕ್ಕಿರೋ ಶರ್ಟ್ಗೆ ಎಲ್ಲ ಕಾಲರಲ್ಲೂ ಸೀಸರಿಂದ ಕಟ್ ಮಾಡಿರೋ ಬಟ್ಟೆ ಸಿಗುತ್ತೆ. ಬಟ್ ಆ ಸೂಟ್ ಕೇಸಲ್ಲಿ ಸಿಕ್ಕಿರೋ ಶರ್ಟ್ಗೆ ಯಾರೋ ಲೇಬಲ್ಗಳನ್ನು ನೀಟಾಗಿ ಸೀಸರಿಂದ ಕಟ್ ಮಾಡಿರೋ ಥರ ಇರುತ್ತೆ. ಜೊತೆಗೆ ಒಂದು ವ್ಯಾಕ್ಸ್ ಥ್ರೆಡ್ ಅಂದರೆ ಇವಾಗ ಸಪೋಸ್ ಪ್ಯಾಂಟ್ ಹರಿದೋಯ್ತು ಅಂತ ತಿಳ್ಕೊಂಡ್ರೆ ಆ ಪ್ಯಾಂಟನ್ನು ನೀಟಾಗಿ ಹೊಲಿಯೋಕ್ಕೆ ಲೈಕ್ ಸೂಜಿ ದಾರ ಅಂತೀವಲ್ಲ ಅದು. ಬಟ್ ಈ ವ್ಯಾಕ್ಸ್ ಥ್ರೆಡ್ನ ಬ್ರ್ಯಾಂಡ್ನ ಆಸ್ಟ್ರೇಲಿಯಾದಲ್ಲಿ ಮಾರೋದೇ ಇಲ್ಲ. ಆ್ಯಂಡ್ ಆಸ್ಟ್ರೇಲಿಯಾದಲ್ಲಿರೋ ಪ್ಯಾಂಟ್ಗಳಿಗೂ ಕೂಡ ಈ ಥ್ರೆಡ್ಡಿಂದ ಹೊಲಿಯೋಕ್ಕಾಗಲ್ಲ. ಈ ಥರ ಕೇರ್ಫುಲ್ಲಾಗಿ ಎಲ್ಲ ಎವಿಡೆನ್ಸ್ನ ತೊಗೊಂಡ್ರು ಆ ಸೂಟ್ ಕೇಸಲ್ಲಿ ಒಂದು ಮುಖ್ಯವಾದ ಎವಿಡೆನ್ಸ್ ಇತ್ತು. ಆ ಸೂಟ್ ಕೇಸಲ್ಲಿ ಸಿಕ್ಕ ಒಂದು ಬನಿಯನ್ ಮೇಲೆ KEAN ಕೀನ್ ಅಂತ ಬರೆದಿರ್ತಾರೆ. ಈ ಹೆಸರು ಅಲ್ಲಿರೋರಿಗೆ ಯಾರಿಗೂ ಗೊತ್ತಿಲ್ಲ. ಆಸ್ಟ್ರೇಲಿಯಾದಲ್ಲಿ ಈ ನೇಮ್ ಇಟ್ಕೊಂಡಿರೋರು ತುಂಬ ಕಡಿಮೆ ಜನ ಅಂತಂದು ಪೊಲೀಸರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ತಕ್ಷಣ ಹೂ ಈಸ್ ಕೇನ್ ಅಂತ ಆಸ್ಟ್ರೇಲಿಯಾ ನ್ಯೂಸ್ ಪೇಪರಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ತಕ್ಷಣ ಆಫೀಸರ್ಗೂ ಅನ್ನಿಸ್ತು, ಶರ್ಟ್ನ ಲೇಬಲನ್ನು ಕಟ್ ಮಾಡಿ ಬಿಟ್ಟಿರೋ ಇವರು ಕೇನ್ ಅಂತ ಎವಿಡೆನ್ಸ್ನ ಹೇಗೆ ಬಿಟ್ಟು ಹೋಗ್ತಾರೆ ಅಂತ ಯೋಚನೆ ಮಾಡಿ ನೋಡಿದಾಗ ಮೋಸ್ಟ್ಲಿ ಈ ಕೇನ್ ಅನ್ನೋರು ಯಾರು ಇಲ್ಲದೇನೂ ಇರ್ಬೋದು, ಈ ಕೇಸ್ನ ದಾರಿ ತಪ್ಪಿಸೋಕೆ ಮಾಡಿರೋ ತಂತ್ರನೂ ಆಗಿರ್ಬೋದು ಅಂತ ಅಂದಾಗ ಎಲ್ರಿಗೂ ಹೌದಲ್ಲ ಅಂತ ಅನಿಸುತ್ತೆ. ಸೊ ಕೇನ್ ಅನ್ನೋ ಪದಕ್ಕೆ ಯಾವ ರೆಸ್ಪಾನ್ಸೂ ಇಲ್ಲ, ಯಾಕಂದರೆ ಕೇನ್ ಅನ್ನೋ ವ್ಯಕ್ತಿನೇ ಇಲ್ಲ. ಸೊ ಹುಡುಕಿ ಯಾವುದೂ ಸಿಗ್ತಾ ಇಲ್ಲ, ಹೆಂಗೆ ಹೋದ್ರೂ ಡೆಡ್ ಎಂಡೇ ಸಿಗ್ತಿದೆ ಅಂತ ಪೊಲೀಸರು ಯಾವುದಾದ್ರೂ ಇನ್ವೆಸ್ಟಿಗೇಷನ್ ಮಾಡುವಾಗ ಎವಿಡೆನ್ಸ್ಗಳನ್ನು ಡಿಸ್ಕಷನ್ ರೂಮಲ್ಲಿ ಇಟ್ಟಿರ್ತಾರೆ. ಯಾಕಂದರೆ ಅವುಗಳನ್ನು ನೋಡ್ಕೊಂಡು ಡಿಸ್ಕಷನ್ ಮಾಡೋಕ್ಕೆ. ಸಪೋಸ್ ಇನ್ವೆಸ್ಟಿಗೇಷನ್ ಮಾಡಿ ಅದರಲ್ಲಿ ಏನೂ ಸಿಕ್ಕಿಲ್ಲ ಅಂದರೆ ಆ ಎವಿಡೆನ್ಸ್ಗಳನ್ನು ತೊಗೊಂಡೋಗಿ ಲಾಕರ್ ರೂಮಲ್ಲಿ ಇಡ್ತಾರೆ. ಸೊ
ಈ ಕೇಸಲ್ಲಿ ಏನೂ ಸಿಕ್ಕಿಲ್ಲ ಅಂತ ಎವಿಡೆನ್ಸ್ನ ತಗೊಂಡೋಗಿ ಲಾಕರಲ್ಲಿ ಇಡ್ತಾರೆ. ಬಾಡಿ ಸಿಕ್ಕಿದ್ದು ಡಿಸೆಂಬರಲ್ಲಿ. 4 ತಿಂಗಳಾದರೂ ಏನೂ ಕ್ಲೂ ಸಿಕ್ಕಿಲ್ಲ ಅಂತಂದು ಕ್ಲೋಸ್ ಮಾಡಿ ಎವಿಡೆನ್ಸ್ನ ಲಾಕರ್ ರೂಮಲ್ಲಿ ಇಡುವಾಗ, ಬಟ್ ಶರ್ಟನ್ನು ಇಟ್ಬಿಟ್ಟು ಪ್ಯಾಂಟ್ ಇಡುವಾಗ ಕೈಗೇನೋ ತಾಗುತ್ತೆ. ಏನಿದು ಅಂತ ಚೆಕ್ ಮಾಡಿದಾಗ ಆ ಪ್ಯಾಂಟ್ನ ವೇಸ್ಟ್ ಪ್ಯಾಂಟ್ ಅಂದರೆ ನಡುವಿನ ಹತ್ರ ಒಂದು ಬೆಲ್ಟ್ ಥರ ಇರುತ್ತಲ್ಲ, ಅದ್ರ ಒಳಗಡೆ ಯಾವುದೋ ಒಂದು ಪೇಪರ್ನ ಇಟ್ಬಿಟ್ಟು ಹೊಲಿದಿರ್ತಾರೆ. ಪೊಲೀಸರು ಆ ಹೊಲಿಗೆನೆ ಬಿಚ್ಚಿ ಆ ಪೇಪರ್ನ ತೆಗೆದು ನೋಡಿದರೆ ತಮಾಮ್ ಶೂಟ್ ಅಂತ ಆ ಪೇಪರಲ್ಲಿ ಬರೆದಿರುತ್ತೆ. ಕೈಲಿ ಬರೆಯೋ ಥರ ಇಲ್ಲದೆ ಟೈಪಿಂಗಲ್ಲಿ ತಮಾಮ್ ಶೂಟ್ ಅಂತ ಬರೆದಿರುತ್ತೆ. ಆಗಿನ ಕಾಲದಲ್ಲಿ ಟೈಪಿಂಗ್ ಮಷೀನ್, ಜೆರಾಕ್ಸ್ ಮಷೀನ್ ಅಷ್ಟು ಈಸಿಯಾಗಿ ಸಿಗಲ್ಲ. ಅದಕ್ಕೋಸ್ಕರ ಯಾವುದೋ ಬುಕ್ಕಿಂದ ಆ ಪೇಪರ್ನ ಹರಿದ್ಬಿಟ್ಟು ಇದರಲ್ಲಿ ಇಟ್ಬಿಟ್ಟು ಹೊಲ್ದಿರ್ತಾರೆ ಅಂತ ಪೊಲೀಸರಿಗೆ ಗೊತ್ತಾಗತ್ತೆ. ತಕ್ಷಣ ಎಲ್ಲರೂ ಸೇರಿಬಿಟ್ಟು ಎಲ್ಲ ಬುಕ್ನು ತೊಗೊಂಬಂದ್ಬಿಟ್ಟು ಓದೋಕ್ಕೆ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗೆಲ್ಲ ಗೂಗಲ್ ಚಾಟ್ GPT ಏನೂ ಇದ್ದಿಲ್ಲ. ಒಂದು ವರ್ಡ್ ಎಂಟ್ರಿ ಮಾಡಿದ ತಕ್ಷಣ ಏನಿದೆ ಅಂತ ಹುಡ್ಕೊಳಕ್ಕೆ. ಸೊ 1 ವಾರ ಎಲ್ಲರೂ ಎಲ್ಲ ಬುಕ್ಕನ್ನು ಹುಡುಕ್ತಾರೆ, ಎಲ್ಲಾದರೂ ಈ ಪದಗಳು, ಈ ವರ್ಡ್ಸ್ ಮೆನ್ಷನ್ ಆಗಿದೆಯಾ ಅಂತ. ಸೊ 1 ತಿಂಗಳ ನಂತರ ಒಂದು ಬುಕ್ ಸಿಗುತ್ತೆ. 1000 ವರ್ಷಗಳ ಹಿಂದೆ ಓಮರ್ ಖಯ್ಯಾಮ್ ಅನ್ನೋರು ಬರೆದಿರೋ ರೂಬಯಾಟ್ ಅನ್ನೋ ಬುಕ್ನ ಒಂದು ಪದವೇ ಈ ತಮಾಮ್ ಶೂಟ್. ಕೊನೆಗೂ ಬುಕ್ ಸಿಕ್ತು. ಈ ತಮಾಮ್ ಶೂಟ್ ಅನ್ನೋ ಪದಕ್ಕೆ ಅರ್ಥ ಏನು ಅಂತ ಹುಡುಕಿದ್ರೆ ದಿ ಎಂಡ್ ಆರ್ ಫಿನಿಶ್ಡ್. ಇದನ್ನು ಕನ್ನಡದಲ್ಲಿ ಬರೆದ್ರೆ ಮುಕ್ತಾಯ ಅಥವಾ ಮುಗಿದಿದೆ. ಸಿಕ್ಕಿದ್ದು ಡೆಡ್ ಬಾಡಿಲಿ. ಒಬ್ಬ ಮನುಷ್ಯನ ಡೆಡ್ ಬಾಡಿ ಸಿಕ್ಕು 4 ತಿಂಗಳಾಗಿದೆ. ಅದಾದಮೇಲೆ ಒಂದೇ ಒಂದು ಕ್ಲೂ ಸಿಕ್ಕಿತ್ತು. ಅದೂ ದೊಡ್ಡ ಕ್ಲೂ ಅಲ್ಲ, ಬಟ್ ಆ ವ್ಯಕ್ತಿ ನ್ಯಾಚುರಲ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ನೀರಲ್ಲಿ ಮುಳುಗಿ ಸತ್ತಿಲ್ಲ ಅಂತ ಪ್ರೂವ್ ಆಯಿತು. ಯಾಕಂದರೆ ಸಹಜವಾಗಿ ಸಾಯೋರು ಯಾರು ಪೇಪರ್ನ ತಗೊಂಡು ಪ್ಯಾಂಟಲ್ಲಿ ಸ್ಟಿಚ್ ಮಾಡಿ ಬರೆದು ಸಾಯಲ್ಲ. ಸೊ ಇವಾಗ ಈ ಕೇಸಲ್ಲಿ 2 ಪಾಸಿಬಿಲಿಟೀಸ್. ಒಂದು, ಅವರೇ ಅವರನ್ನು ಸಾಯಿಸ್ಕೊಂಡಿರಬೇಕು, ಇಲ್ಲ ಯಾರೋ ಅವರನ್ನು ಸಾಯಿಸಿರಬೇಕು. ಸಿಕ್ಕಿರೋ ಕ್ಲೂ ಒಂದೇ ಕ್ಲೂ, ಇಂಪಾರ್ಟೆಂಟ್ ಕ್ಲೂ, ಬಟ್ ಆ ಕ್ಲೂನು ಯೂಸ್ ಇಲ್ಲ. ಆದರೆ 3 ತಿಂಗಳಿಂದ ನಡೆದ ಸತತ ಇನ್ವೆಸ್ಟಿಗೇಷನ್, ಈ ಕೇಸ್ನ ಡೀಟೇಲ್ಸ್ ಎಲ್ಲ ಒಂದು ಪೇಪರ್ನಲ್ಲಿ, ಅಂದರೆ ಬಾಡಿ ಸಿಕ್ಕಿದಾಗಿನಿಂದ ತಮಾಮ್ ಶೂಟ್ ವರ್ಡ್ವರೆಗೂ ಒಂದು ಆಸ್ಟ್ರೇಲಿಯನ್ ನ್ಯೂಸ್ ಪೇಪರಲ್ಲಿ ಫ್ರಂಟ್ ಪೇಜಲ್ಲಿ ಹಾಫ್ ಪೇಜ್ವರೆಗೂ ಬರೀತಾರೆ. ಆ ನ್ಯೂಸ್ ಪೇಪರ್ ಪ್ರಿಂಟಾಗಿ ಬಂದಿರೋ ದಿನವೇ ಅದನ್ನು ನೋಡ್ಬಿಟ್ಟು ಪೊಲೀಸರಿಗೆ ಒಂದು ಕಾಲ್ ಬರುತ್ತೆ. ತಕ್ಷಣ ಪೊಲೀಸರು ಯಾರು ಕಾಲ್ ಮಾಡಿದ್ರು ಅಂತ ಅವ್ರ ಅಡ್ರೆಸ್ ತಗೊಂಡು ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದಾಗ ನೋಡೋಕ್ಕೆ ಪಕ್ಕಾ ಬಿಸ್ನೆಸ್ ಮ್ಯಾನ್ ಥರ ಇದ್ದರು. ಪೊಲೀಸರು ಹೋಗಿ ಹೇಳಿ ನಿಮ್ಗೇನು ಗೊತ್ತು ಅಂತ ಕೇಳಿದರೆ ಆ ಬಿಸ್ನೆಸ್ ಮ್ಯಾನ್ ಒಂದು ಬುಕ್ ತೆಗೆದು ಪೊಲೀಸರ ಕೈಗೆ ಕೊಡ್ತಾನೆ. ಪೊಲೀಸರು ಆ ಬುಕ್ ತಗೊಂಡು ಒಳಗಡೆ ಏನಿದೆ ಅಂತ ನೋಡಿದ್ರೆ ಓಮರ್ ಖಯ್ಯಾಮ್ ಬರೆದಿರೋ ರೂಬಯಾಟ್. ಈ ಬುಕ್ ನಿಮ್ಮ ಹತ್ರ ಹೇಗೆ ಬಂತು ಅಂತ ಬಿಸ್ನೆಸ್ ಮ್ಯಾನ್ನ ಕೇಳ್ತಾರೆ. ಆಗ ಬಿಸ್ನೆಸ್ ಮ್ಯಾನ್, ನಾನು ಡೈಲಿ ವಾಕಿಂಗ್ ಹೋಗ್ತೀನಿ, ಅದೇ ಥರ ಬೀಚ್ ಪಕ್ಕದಲ್ಲಿ ನನ್ನ ಕಾರ್ ಪಾರ್ಕ್ ಮಾಡಿ ಅವತ್ತು ಒಂದಿನ ವಾಕಿಂಗ್ ಹೋಗಿದ್ದೆ. ನಾನು ವಾಕಿಂಗ್ ಎಲ್ಲ ಮುಗಿಸ್ಬಿಟ್ಟು ಕಾರ್ಗೆ ಬಂದು ನೋಡಿದಾಗ ನನ್ನ ಬ್ಯಾಕ್ ಸೀಟಲ್ಲಿ ಯಾರೋ ಈ ಬುಕ್ನ ಇಟ್ಬಿಟ್ಟು ಹೋಗಿದ್ರು ಅಂತ ಹೇಳ್ತಾನೆ. ಪೊಲೀಸರು ಆ ಬುಕ್ ತಗೊಂಡು ಎಲ್ಲ ಪೇಜ್ನು ಚೆಕ್ ಮಾಡಿದಾಗ ಲಾಸ್ಟ್ ಪೇಜಲ್ಲಿ ಒಂದು ಹರಿದಿರೋ ಪೇಪರ್ ಥರ ಕಾಣಿಸುತ್ತೆ. ಆ ಬುಕ್ ತಗೊಂಡು ಸ್ಟೇಷನ್ಗೆ ಹೋಗಿ ಸ್ಟೇಷನಲ್ಲಿರೋ ಎವಿಡೆನ್ಸ್, ಆ ತಮಾಮ್ ಶೂಟ್ ಅನ್ನೋ ಪೇಪರ್ ಆ ಲಾಸ್ಟ್ ಪೇಜಲ್ಲಿ ಇಟ್ಟು ನೋಡಿದಾಗ ಪರ್ಫೆಕ್ಟಾಗಿ ಫಿಟ್ ಆಗಿದೆ.